ಹಾಯ್ ಆಲ್ ವೆಲ್ಕಮ್ ಟು ಗಾಯತ್ರಿ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ನಾನು ನನ್ನ ಫ್ರೆಂಡು ಪ್ಲ್ಯಾನ್ ಮಾಡಿ ಹೆಂಗೆಂಗೋ ರಜೆ ಮಾಡಿ ಕಾಟರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಕಾವ್ಯ ಹಾಯ್ ಮಾಡ್ತಾಯಿದ್ದಾಳೆ. ಹಾಗೆ ಸಿಂಪಲಾಗಿ ರೆಡಿಯಾಗಿದ್ದೆ, ಟೆಂಪಲ್ಗೆ ಹೋಗೋಣ ಯಾಕಂದರೆ ಸಿಕ್ಕಾಪಟ್ಟೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ನಾನು ಆ ಥರ ಟೆಂಪಲ್ಗೆ ಹೋಗಬೇಕು ಅಂತ. ಫೈನಲಿ ನನ್ನ ಡ್ರೀಮು ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ, ಈ ವರ್ಷದಲ್ಲಿ ನಾನು ಅಂದ್ಕೊಂಡಾಗೆಲ್ಲ ಹಾಗೆ ಆಗ್ತಾಯಿದೆ. ಅದು ಯಾವ ಥರ ಸರ್ಪ್ರೈಸ್, ಯಾವ ಥರ ಮಿರಾಕಲ್ ನಡೀತಿದೆ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆಲ್ಲ ನಡೀತಿದೆ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊತಿದ್ದೀನಿ ಆ ದೇವಸ್ಥಾನಕ್ಕೆಲ್ಲ ನಾನು ಹೋಗ್ತಾಯಿದ್ದೀನಿ. ನಾನು ಯಾವುದೇ ಥರ ಅಡ್ಡತಡಿ ಪ್ರಾಬ್ಲಮ್ ಇಲ್ದಿರ ಅದಂತೂ ಹೊಸಕೋಟೆ ದಾಟ್ಬಿಟ್ಟು ಹೋಗ್ತಾಯಿದ್ದೀವಿ, ಕಂಬಳಿಪುರ. ಶಪ್ಪ ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಜಾಗ ಅಂದರೆ, ಮನೆ ಮಾತ್ರ ಅಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ, ಡೌಟೇ ಬೇಡ. ಅಲ್ಲಿ ಏನಂತೀರ ನೋಡಿ. ಫೈನಲಿ ನೋಡಿ ರೀಚ್ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಬಂದ್ರಿ. ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳು ಹಾಕಿದ್ರು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಜನ ಸಾಕಾಗ್ಬಿಡ್ತು ನನಗೂ ಕಾವ್ಯಕ್ಕೆ. ದೇವಸ್ಥಾನ ಎಲ್ಲೈತಮ್ಮ ಹೇಳಮ್ಮ ಒಂಚೂರು, ದೇವಸ್ಥಾನ ಎಲ್ಲೈತಮ್ಮ ಹೇಳಮ್ಮ ಒಂಚೂರು ಅಂತೇಳಿ ಹುಡ್ಕೊಂಡು ಹೋದ್ರೆ ನಾನು ಕಾವ್ಯ. ಸರಿ ಹೋಗಿ ದರ್ಶನ ಮಾಡ್ಕೊಬರೋಣ ದೇವಸ್ಥಾನಕ್ಕೆ. ತಾಯಿ ನೋಡಬೇಕಲ್ಲ, ನಾವು ಹೆಂಗೋ ಕಷ್ಟಪಟ್ಟಿದ್ದೀವಿ ಇಬ್ಬರು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಫೈನಲಿ ತಾಯಿ ಬನ್ರಮ್ಮ, ಯಾಕರಮ್ಮ ಕಷ್ಟಪಟ್ಟಿದ್ರು ಅಂತ ಕರ್ಕೊಂಡಿದ್ದಮ್ಮ. ಕಾವ್ಯಾಗೆ ಚೇಂಜ್ ಬೇಕಾಗಿತ್ತು ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹಾಕೋಕ್ಕೆ. ನೋಡಿ, ಗಣೇಶನ ದರ್ಶನ ಮಾಡ್ಕೊಂಡ್ರಿ, ಗಂಟೆ ಹೊಡೆದ್ರಿ, ರಪ 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 ಅಂತ ಓಡ್ತಾ ಇದ್ವಿ. ಒಳಗಡೆ ಸಿಕ್ಕಾಪಟ್ಟೆ ಜನ, ಅಲ್ಲಿ ಚೆನ್ನಾಗಿ ಕ್ಯೂ ಅಂದರೆ ಕ್ಯೂ ಇತ್ತು. ನಾವೇನು ಮಾಡಿದ್ರಿ, ಹೋದ್ರಿ ಫ್ರೀ ದರ್ಶನ ಅಂತ ಹೇಳಿದ್ರಲ್ಲ, ಫ್ರೀ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರಿ. ಅಲ್ಲಿ ನಿಂತ್ಕೊಂಡ್ರಿ 20 ನಿಮಿಷ ನಿಂತ್ಕೊಂಡ್ರಿ. ಬೇಜಾರಾಯಿತು. 50 ರೂಪಾಯಿ ಟಿಕೆಟ್ ಅಂತ ಹಾಕಿದ್ರು. ವಾಪಸ್ ಬಂದ್ರಿ, 50 ರೂಪಾಯಿ ದರ್ಶನಕ್ಕೆ ಅಂದರು, ಸ್ಪೆಷಲ್ ದರ್ಶನ ಅಂದರು. ಸರಿ ಓಕೆ ಅಂತೇಳಿ 50 ರೂಪಾಯಿ ತಗೊಂಡು ನೋಡಿ ಫ್ರೆಂಡ್ಸ್, ಒಳಗಡೆ ಹೋಗ್ಮೇಲೆ ಗೊತ್ತಾಯಿತು ನಾರ್ಮಲ್ ಫ್ರೀ ದರ್ಶನಕ್ಕಿಂತ ಸ್ಪೆಷಲ್ ದರ್ಶನದಲ್ಲಿ ಜನ ಜಾಸ್ತಿ ಇದ್ರು ಅಂದ್ಬಿಟ್ಟು. ಯಪ್ಪ ಎಷ್ಟು ½ ವೇಟ್ ಮಾಡ್ತಾಯಿದ್ದೀವಿ ನಾವು ದರ್ಶನ ಮಾಡೋಕ್ಕೆ ದೇವ್ರಿಗೆ. ಅಲ್ಲೆಲ್ಲ ಆ ಕಡೆ ಎಲ್ಲ ಆಮೇಲೆ ಲವ್ ಲೆಟರ್ ಇತ್ತು ಅಲ್ಲಿ. ಮತ್ತು ಯಾವ ಥರ ಅಲ್ಲಿ ಲವ್ ಲೆಟರ್ ಅಂತೂ ನೋಡೋಕ್ಕಾಗ್ತಿಲ್ಲ, ಅಷ್ಟು ಲವ್ ಲೆಟರು. ಅಲ್ಲಿ ಹೆಣ್ಣು ಹೊಡಿಬಾರ್ದು ಅಂದ್ಬಿಟ್ಟು ಟ್ಯಾಗ್ ಮಾಡಿಟ್ಟಿದ್ರು. ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ಇತ್ತು ಅಲ್ಲಿ. ಏನೇನೋ ಏನೆಲ್ಲ ಟ್ಯಾಗ್ ಮಾಡಿದ್ದಾರೆ ಎಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಈ ರೇಂಜಿಗೆ ತಾಯ್ತ ಕಟ್ತಾರೆ ನೋಡಿದ್ದೀವಿ, ಬಟ್ ಈ ರೇಂಜಿಗೆ ಅಮ್ಮ. ಫೈನಲಿ ದರ್ಶನ ಆಯಿತು, ತಾಯಿನ ನೋಡಿದ್ವಿ, ಖುಷಿ ಆಯಿತು ತಾಯಿನ ನೋಡಿ. ಅಮ್ಮ ತಾಯಿ ಬರಬೇಕು ನಿನ್ನ ಹತ್ರ ಅಂದೆ. ಹೆಂಗೋ ಕರ್ಸ್ಕೊಂಡೆ ಅಂತ. ಬಟ್ ನನ್ನ ಲೈಫಲ್ಲಂತೂ ಈ ತಾಯಿ ಒಂದು ಮಿರಾಕಲ್ ಮಾಡಿದ್ದಾರೆ. ಅದು ಸುಮಾರು ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ ಏನು ಅಂತ. ಅದು ಯಾವ ಥರ ಅಂದರೆ, ನಾನು ಬ್ಲೈಂಡ್ ಆಗಿರೋಳನ್ನ ನಾನು ಕಣ್ಣು ತರಿಸಿದಾರೆ ತಾಯಿ. ಅದು ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ನಾನು ಹೇಳ್ತೀನಿ ಬಿಡಿ. ಅಲ್ಲಿ ಕಾಯಿನ್ ಅನಿಸ್ತಿದ್ರಿ, ನಮ್ದು ಅಂದ್ಕೊಂತು ಬೇಡಿ ಇಟ್ಟಿದ್ದು ಕಾಯಿನ್ ಹಂಗೆ ಗೋಡೆ ಮೇಲೆ ಅಂಟ್ಕೊಂತು ಗಮ್ತಾರ. ಸಾಕು ನನಗೆ ಇದು ತಾಯಿ ಇದ್ದಾರೆ ನನ್ನ ಜೊತೆ. ನಾನು ಅನ್ಕೊಂಬಂದಿರೋ ದೇವ್ರು ನಮ್ಮ ಹತ್ರ ಯಾವಾಗಲೂ ಇದ್ದೇ ಇರ್ತಾರೆ. ಅಲ್ಲೆಲ್ಲ ದೀಪ ಹಚ್ತಿದ್ರು, ಬೆಲ್ಲದ ದೀಪ ಅದು ಇದು. ಸರಿ ಕಾವ್ಯ ವೀಡಿಯೋ ಮಾಡೋದು, ಅವಳಿಗೊಂದು ವೀಡಿಯೋ ಮಾಡ್ತಿದ್ದೆ. ಫೋಟೋ ಗಿಲ್ಲ ತೆಕ್ಕೊಂಡೆ ನಾನು ಕಾವ್ಯ ಇಬ್ಬರು. ನೋಡಿ ಹೆಂಗಿದೆ, ಗುಂಡು ಮಣಿಗಳು ಅಂತಾರೆ ಸುಮಾರು ಜನ. ನೋಡಿ ತಾಯಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ತಾಯಿ ನೋಡೋಕ್ಕೆ. ಬಿಸಿಲು. ಫೈನಲಿ ಮೇಲೆ ಹೋದ್ರೆ ಸರಿ ತಾಯಿ ಕಾಲ ಹತ್ರ ಸ್ವಲ್ಪ ನಮಸ್ಕಾರ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ನಾನು ಕಾವ್ಯ ಹತ್ತಿದ್ರಿ. ಚೆನ್ನಾಗಿ ಅಷ್ಟು ಜನ ಕೆಳಗಡೆ ಅಲ್ಲಂತೂ ಬಿಸಿ ಯಾಕೇಳಿ ದೀಪ ಹಚ್ಚಿದಾರಂತ ಕೆಳಗಡೆ ಎಲ್ಲ. ಬೆಲ್ಲಿ ದೀಪ, ಕುಂಬಳಕಾಯಿ ದೀಪ, ಮನೆಯಿಂದ ಮಾಡ್ಕೊಂಡ್ಬಂದಿದ್ದಾರೆ, ದೀಪನ ಹಚ್ಚಿದ್ದಾರೆ. ನೋಡಿ ಕಾವ್ಯ ನಾನು ಇಬ್ಬರು ದಾರ ತಗೊಂಡ್ರಿ. ಒಂದು ದಾರ 20 ರೂಪಾಯಿ ಅಂದರು, 2 ದಾರ ತಗೊಂಡ್ರಿ. ಅವಳಿಗೂ ಕಟ್ಟಿದೆ, ನಾನು ಕಟ್ಕೊಂಡ್ರಿ, ಇಬ್ಬರು ಕಟ್ಕೊಂಡು ದಾರ. ಸರಿ ನಡಿಯಮ್ಮ ಹೋಗೋಣ, ಇನ್ನೇನು ನೆಕ್ಸ್ಟು ಮುಂದಿನ ಕಾರ್ಯಕ್ರಮ ಮುಂದುವರ್ಸೋಣ ಅಂದ್ವಿ. ನನ್ನ ಕಾವ್ಯದ ನಗು ಬರ್ತಿತ್ತಂದರೆ ವೀಡಿಯೋ ಮಾಡಿ ಅಂತ ನಾನು ಸ್ವಲ್ಪ ಅಲ್ಲಿ ಭಯ ನನಗೆ, ಎಲ್ಲಿ ಯಾರ ಬೈಕಿರ್ತಾರೆ ಅಂತ. ಏನಾಗಲ್ಲ ಟೆಂಪಲ್ ಅಲ್ಲ ಇದು. ಅಪ್ಪ ಯಾಕೆ ಹೇಳ್ತಾರೆ, ಆ ಅಕ್ಕ ಮೈ ಮೇಲೆ ದೇವ್ರು ಬಂದಿದೆ ಅನಿಸುತ್ತೆ. ಕಿರ್ಚುತ್ತಾರೆ ಆ ಥರ ಕಿರಿಸ್ತಾರೆ. ನನಗೆ ಅಂತೂ ಯಮ್ಮ, ನಾವು ಕಾವ್ಯ ಅಂತೂ ದೂರ ನಿಂತ್ಬಿಟ್ಟಿದ್ದಳು. ಒಂದು ಮೈಲಿ ಹೋಗಿ, ನಾನು ಬರಲ್ಲಮ್ಮ ನೀನೇ ಹೋಗು ಅಂತ ಹೇಳ್ಬಿಟ್ಟು ನಾನು ನಿಂತ್ಕೊಂಡು ನೋಡ್ತಿದ್ದೆ. ಅವರೆಲ್ಲ ಅರ್ಶನ ಎಲ್ಲ ಬಲಿತಿದ್ರು. ಆ ಅಕ್ಕಗೆ ದೇವ್ರು ಬಂದಿತ್ತಂತ, ಮೈ ಮೇಲೆ ಕಾಳಿಯಮ್ಮ ದೇವ್ರೇನೋ ಬಂದಿತ್ತು. ಎಲ್ಲ ಮುಗೀತು, ಹಂಗೆ ಬರ್ತೀವಿ. ಆ ಅಕ್ಕದೆಲ್ಲ ಮುಗ್ಬಿಟ್ಟು ಹಂಗೆ ನೋಡ್ತೀವಿ ಅಲ್ಲಿ ಡೋರ್ ಹತ್ರ. ಅಕ್ಕ ಕುಲ್ಫಿ ತಿನ್ಕೊಂಡು ಕೂತಿದ್ದಾರೆ. ನಾವು ಕಾವ್ಯ ಏನೇ